ಸೊ ನಮಸ್ಕಾರ ಕರುನಾಡಿನ ಕನ್ನಡಿಗರಿಗೆ. ದಯಮಾಡಿ ಯಾರು ಮಕ್ಕಳಿಗೆ ಒಯ್ಯೋದಾಗಲಿ ಹೊಡೆಯೋದಾಗಲಿ ಚಡ್ಡಿ ಎಳೆಯೋದು ತಳ್ಳೋದು ಮಾಡೋದು ಏನು ಮಾಡೋಕ್ಕೆ ಹೋಗ್ಬೇಡಿ. ಹಂಗೆ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹೊಗೆ ಹಾಕಿಸ್ಕೊತು ನಮ್ಮ ಅಳಿಮಯ್ಯ ದಯೆಯಿಂದ. ಸೊ ಅದಕ್ಕೋಸ್ಕರ ನೀವು ಯಾರು ಮಾಡಬೇಕಾದ್ರೆ ಈ ವಿಡಿಯೋನ ನೋಡಿಬಿಟ್ಟು ಒಂದ್ಸಲ ಕ್ಲೀನಾಗಿ ಚೆಕ್ ಮಾಡಿ ವಿಡಿಯೋನ ಹಾಕಿ. ಯಾರು ಮಕ್ಕಳಿಗೆ ಹೊಡಿಬಾರ್ದು, ಅದೇನೋ ನಾಟ್ ಫಾರ್ ಕಿಡ್ಸ್ ಅಂತ ಸೇಫ್ ಅಂತ ಬರ್ತದೆ. ಅದನ್ನು ದಯವಿಟ್ಟು ಚೆಕ್ ಮಾಡಿ ಮಕ್ಕಳಿಗೆ ಹೊಡಿತಿದ್ದೀವ, ಬೈತಿದ್ದೀವ, ಚಡ್ಡಿ ಗಿಡ್ಡಿ ಇಳಿಯೋದು ಏನಾರು ಮಾಡ್ತಿದ್ದೀವ ನೋಡ್ಕೊಂಡು ವಿಡಿಯೋ ಹಾಕಿ. ಇದು ನನ್ನ ಯೂಟ್ಯೂಬ್ ಚಾನಲ್ ಹೊಗೆ ಹಾಕಿಸ್ಕತ್ತು. ಇದು ನನ್ನ ಅನುಭವದ ಮಾತು. ನನ್ನ ಮಗ ನಗಿತವನೆ ಅಲ್ಲೇನೋ ಸಿದ್ಧ. ಯೂಟ್ಯೂಬ್ ಚಾನಲ್ ಹೆಂಗೋಯ್ತು? ನನ್ನ ಯೂಟ್ಯೂಬ್ ಚಾನಲ್ ಹೆಂಗೋಯ್ತು? ಹಾಂ, ಚಡ್ಡಿ ಹಾಕಿದ್ನಲ್ಲ ಅದಕ್ಕೆ ಹೋಯ್ತು ಅಲ್ವಾ? ಹೇಳು, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಂ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ NRM ಇಂಟೀರಿಯರ್ ಸ್ಟೈಲ್. ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ. ನಮ್ಮ ಅಳಿಮಯ್ಯನಿಂದ ನನ್ನ ಯೂಟ್ಯೂಬ್ ಚಾನಲ್ ಹೋಯ್ತು. ನಮ್ಮ ಅಳಿಮಯ್ಯನ ಮಡಿಕಂಡೆ ಯೂಟ್ಯೂಬ್ ಚಾನಲಲ್ಲಿ ಹೆಸರು ಮಾಡ್ತೀನಿ ಅಲ್ವನಾ? ಹಾಂ, ಆಮೇಲೆ ಹಂಗೆ ಮಾಡ್ತೀನಿ. ದಯವಿಟ್ಟು ಯಾರೋ ಮಕ್ಕಳಿಗೆ ಹೊಡೆಯೋದು ಬೈಯೋದು ಮಾಡೋಕ್ಕೆ ಹೋಗ್ಬಿಡಿ. ನಾನು ಯೂಟ್ಯೂಬ್ ಚಾನಲ್ ಹೊಗೆ ಹಾಕಿಸ್ಕೊಂಡೈತೆ, ನೀವು ಯಾರು ಮಾಡೋಕ್ಕೆ ಹೋಗ್ಬಿಡಿ. ಸೊ ಗಾಯ್ಸ್, ಇವಾಗ ನಾನು ಬನ್ನೂರಿಗೆ ಹೋಗ್ತಿದ್ದೀನಿ. ಬನ್ನೂರಲ್ಲಿ ಮೊಟ್ಟೆ ಮತ್ತು ಹಾಗೂ ಹಾಲಿಸ್ಕೊಳ್ಳೋದಕ್ಕೆ ಟ್ರೇ ಕೂಡ ರೆಡಿ ಆಗೈತೆ. ಸೊ ನಮ್ಮ ಶಿವನಂಜನ ಅಂತ ನಾವು ಅಲ್ಲಿ ಬನ್ನೂರಲ್ಲಿ ಒಂದು ಕೆಲಸ ಮಾಡಿಕೊಟ್ಟಿದ್ವಿ, ಇಂಟೀರಿಯರ್ ವರ್ಕ್ನ. ಇವಾಗ ಅಲ್ಲಿಗೆ ಹೊರಡ್ತಾ ಇದ್ದೀನಿ. ಬನ್ನಿ, ಬನ್ನೂರಲ್ಲಿ ಹಾಲು ಕರೆಸ್ಕೊಂಡು ಮೊಟ್ಟೆ ಇಸ್ಕೊಂಡು ಬರುವ. ನಿಮಗೆ ಬನ್ನೂರಲ್ಲಿ ಸಿಗ್ತೀನಿ. ಬಾಯ್. ಬನ್ನೂರಿಗೆ ಹೊರಟಿದ್ದೀವಿ. ಬನ್ನಿ ಹೋಗುವ ತೋರಿಸ್ತೀನಿ ಊರಿಗೆ. ಬಿದ್ರಳ್ಳಿ ಉಂಡಿಯಿಂದ ಉನಗನಹಳ್ಳಿ ಉಂಡಿ ಮುಂದೆ. ರೈಟು, ಉನಗನಹಳ್ಳಿ ಉಂಡಿ. ಹಾಂ, ಇದೇ ರೈಟ್. ಇರೋಣ ಹೋಗ್ಬಿಡ ನಿಮಿಷ ಹೋಗೋಣ. ಇದೇ ಉನಗನಹಳ್ಳಿ ಒಳಗಡೆ. ನಿಧಾನ ಹೇಗೆ ಇಷ್ಟೊಂದು ಹತ್ರನಾ? ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೋಯ್ತು ಅಣ್ಣ. NRM ಇಂಟೀರಿಯರ್ ಸ್ಟೈಲ್. ಹಾಂ, ಅದರಲ್ಲೇ ಬೇರೆ ಏನೋ NRM ಇಂಟೀರಿಯರ್ ಸ್ಟೈಲ್ ಹೊಸ ಚಾನಲ್ಗೆ ಮೊದಲನೇ ವಿಡಿಯೋ ಇದು. ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು ಅಣ್ಣ. ಬಿಟ್ಟಿಲ್ಲ. ರೋಡ್ ಅವ್ರ ಮನೆ. ನೀವು ಅದು ಮರಿ ಹಾಕ್ಬಿಡ. ಹಾಯ್, ಎಲ್ಲ ಮನೆಗೆ ಹೋಗ್ಬಿಟ್ಟಿದ್ದೀರ ಆರಾಮಾಗಿ? ಏನೋ ಸಮಾಚಾರ? ಹಾಂ, ಕೆಲ್ಸದ ಕಣವ. ಹಂಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡುವ ಅಂತ ಮಾಡಬೇಡ್ದವ. ಇವರೇ ನಮ್ಮವ್ವ, ಈ ಹುಡುಗಿನೇ ನನ್ನ ತಂಗಿ. ಬಾ
ಕುತ್ಕೋ. ಎಲ್ಲಿ ಶಿವನಂಜನ ಕಾಣಿಸ್ಲಿಲ್ಲ ಯಾರುವೆ. ಹಾ ಇವರೇ ನಮ್ಮವ್ವ. ಹಾ ಸರಿನಾ. ಶಿವನಂಜನ ಇಲ್ಲ. ಹಾ ಚೆನ್ನಾಗಿಲ್ವಾ? ಹಾ ಇವ್ರದ್ದು ಫುಲ್ಲು ಇಂಟೀರಿಯರ್ ವಿಡಿಯೋನ ಡೀಟೇಲ್ಸ್ ಆಗಿ ಒಂದಿನ ನೀಟಾಗಿ ಮಾಡಿ ತೋರಿಸ್ಬೇಕು ಅಲ್ವ? ತೋರಿಸ್ತೀನಿ ಒಂದಿನ. ಬರ್ತೀನಿ ಬವ್ವ, ಎಲ್ಲಿ ಬರ್ತೀನಿ. ನಮ್ಮ ಅಜ್ಜಿ ನಮಗೋಸ್ಕರ ನಮ್ಮವ್ವ ಕಜಾಯ ತಿಂತ ತಗೊಂಡ್ಬಿಟ್ಟೈತೆ ನೋಡುವ. ನೀನು ಹಿಂಗೆ ಹೇಳ್ಬೇಕು. ನಿಂಗೆ ನಮ್ಮ ಮನೇಲೆಲ್ಲ ಮಾಡ್ತೀವಲ್ಲ ಹಂಗೆಲ್ಲ ಕಜಾಯ ಎಲ್ಲ ಇವೆಲ್ಲ ಇಲ್ಲ. ಇಲ್ಲೊಂಥರ ಸ್ವಲ್ಪ ಡಿಫ್ರೆಂಟ್ ಕಜಾಯ. ಹಾಂ ದೇವ್ರಿಗೆ ಹಬ್ಬಕ್ಕೆ ಕಜ್ಜಾಯ ಮಾಡಿ 9 ಸೇರು ಅಕ್ಕಿ ಕಜ್ಜಾಯ ಮಾಡಿ ಅವು ತೀರೋಗಿ ತಿರ್ಗಾ 3 ಸೇರು ಅಕ್ಕಿ ಹಾಕಿ ಇವಕ್ಕೆ ಎಳ್ಳು ಕಸಕಸೆ ಎಲ್ಲ ಹಾಕಿ ಮಾಡಿರ್ಬೇಕು. ಈ ತರ ಎಣ್ಣೆ ಎತ್ತಿ ಹಾಕಬೇಕು ಈ ತರ. ಎಲ್ಲೈತಾ ನಮ್ಮ ಫೋನ್ ತಂದಿದ್ದ, ಮಮ್ಮಿ ಫೋನ್ ತಂದಿರೋದು. ಇವೆಲ್ಲ ಇತ್ತು. ಈಗ ಯಾವುದೋ ಒಂದೊಂದು ಮರಿಯವಲ್ಲ. ಇಲ್ಲೊಂದು ಯಾವುದೋ ಒಂದು ಮರಿ. ಎಲ್ಲ ಗಂಡ್ಮರಿಗಳ. ಇವೆಲ್ಲ ಇವೆರಡು ಎಲ್ಲ ಇತ್ತು. ಇವೆಲ್ಲ ಯಾವುದು ಇದು? ಹ್ಞೂ ಇದು ಇಲ್ಲೇ ಈ ಥರ ಇನ್ನ ಕೈ ಬೈನೆ ನೋಡ್ತದಲ್ಲ ಇದು. ಹ್ಞೂ ಕೈನೂ ಬಿಡ್ತಲ್ಲ. ಇವೆರಡು ಹೊಸ್ದಾಗ ಹಾಕಿರೋದಲ್ವಾ ಹಂಗಾರೆ? ಇವು 4 ಇವೆರಡು ಇತ್ತಲ್ವಾ? ಅದಾದ್ಮೇಲೆ ಇವಾಗ್ತು ಒಂದೊಂದು ವಾರ. ಇವೆರಡಲ್ವಾ? ಇವೆರಡು ಇದ್ದಿದ್ದು ಕರೆಕ್ಟ್. ಅವೆರಡು ಫಸ್ಟ್ ಇದ್ದದ್ದು. ಇವಾಗ ಇವೆರಡು ಹಾಕವೆ. ಇದ್ವಾ ಕೊಟ್ಬಿಟ್ಟ. ಅವಿಂದ್ಗಡೆ ಹುಟ್ಟಿದ್ದು 3 ಮರಿ ಹುಟ್ಟಿತ್ತು, ಒಂದು ಹೆಣ್ಣು ಮರಿ ಹುಟ್ಟಿತ್ತು ಇದೇ ಬಣ್ಣ. ಅದ ಮಾದಗೊಂಡಿವ್ರು ಕೊಟ್ಬಿಟ್ಟೆ. 3 ಮರಿ ಸಾಕು ಕಾವಲ್ಲ ಅಂದ್ಬಿಟ್ಟು ಕಡಿಮೆ ಆಯ್ತದೆ ಅಂತ ಅದು 2 ಗಂಡು ಮರಿನೇ ಹಾಕ್ತು. ಹಾ ಗೊತ್ತ ಹೇಳಿದ್ರಲ್ಲ, ತರ್ಬೇಕು ಇನ್ನೊಂದು ತರ್ಬೇಕು ಅಂತ. ಮರಿಗಳು ಎಷ್ಟು ಸಗದಾಗವೆ ಅಲ್ವಾ? ಇದು ಇಲ್ಲೊಂದೆರಡು, ಇದೊಂದು ಹಸ, ಇಲ್ಲೊಂದು ಹಸ, ಇಲ್ಲೊಂದು ಹಸ. ಯಾವುದು? ಅದೇ ಒಂದು ಕೆಂಚಿ. ವಾ ಏಕೆ? ಅದು ಯಾವ್ದಿವಲ್ಲ. ಕೆಂಚಿ ಚೆನ್ನಾಗಿತ್ತು ಅದು. ಅದು ಏನ್ ಮುಟ್ಟಿದ್ರು ಏನೇ ಇದು ಮಾಡಿದ್ರು ಆಯ್ತಿರಲಿಲ್ಲ. ಹಾಯ್ ಹಲೋ. ಇದಕ್ಕೂ 4 ತಿಂಗಳಾಗದ ಗಬ್ಬು. ಯಾವುದು ಇದು? ಇದು ಅದು 5 ತಿಂಗಳಾಗದ. ಇದ್ರವ್ವ ಅದು ಎಲ್ಲ ಹೋದ್ರು ಎಲ್ಲ ಆಗ. ಇದ್ರ ಮಗಳು ಅದು. ಇದು ಮೊಮ್ಮಗಳು. ಇದಕ್ಕೆ ಮೊಮ್ಮಗಳು ಅಜ್ಜಿ ತಾನೇ ಅದು? ಅಜ್ಜಿ. ಅದು ಇದ್ರ ಮಗಳು ಕೆಂಚಿ. ಅದು ಅಕ್ಕ ತಂಗಿರು. ಕೆಂಚಿ ಎಲ್ಲ ಅಕ್ಕ ತಂಗಿ ಅಣ್ಣ ತಂಗಿ ಎಲ್ಲ ಅವರೇ ಪೂರ್ತಿ. ಹಾಂ ಬೇವಿನ ಸೊಪ್ಪು ಇಲ್ಲೇ ಐತೆ. ಮಾವಂದು ಇದು ಇದ್ಬಿಟ್ಟಿಲ್ಲ ಇವಾಗ ಕಾಯಿಗಳು. ಮುಗುರು ಒಂದು ಮಾವಿನ ಕಾಯಿನೂ ಸಿಗ್ಲಿಲ್ಲ ನನಗೆ ಇಲ್ಲಿ. ಕೇಳಿದೆ ನಾನು, ಕೊಡಿ 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 ಅಂತ. ಯಾರು ಕೊಡಲೇ ಇಲ್ಲ. ಹೋಸಲಿ 1-2 ಇತ್ತು. ತಪ್ಪೋದು ಕೊಡಿ ಒಂದು ಯಾವ್ದೋ ಒಂದು ಬಂದು ಕಿತ್ಕೊಂಡು ಹೋಯ್ತೀನಿ ಅಂದೆ. ಅಲ್ಲಿ ಹುಡುಕ್ತೆ ಸಿಗ್ಲಿಲ್ಲ. ಎಲ್ಲ ನೀವು ಬಿಟ್ಬಿಟ್ಟು ಅವ್ರಿಗೆ ಇವ್ರಿಗೆ ಹಿಡ್ಕೋಣ, ವಿಡಿಯೋ ಮಾಡೋಣ ಹಿಂಗೆ. ನಾವು ಬಂದಾಗ ಈ ಮರಿಗಳು ಇರಲಿಲ್ಲ. ಇವಾಗ ಮರಿಗಳು ಐತಲ್ಲ. ಇದ್ರದ್ದು ಪೈಂಟ್ ಮಾಡ್ತಿದ್ರಲ್ಲ ಒಬ್ಬ ಮುಸ್ಲಿಮ್ಸ್ ಹುಡುಗ ನಂಜನಗೂಡವ. ಒಂದು ಹೆಣ್ಣು ಒಂದು ಗಂಡು ಹಾಕಿತ್ತಲ್ಲ ಅದೇ ಆದ್ರವ್ವ.
ಫಸ್ಟ್ ಕೊಟ್ಬಿಟ್ಟೆ. ಅಣ್ಣ ನನ್ನ ಮಗನ ಬೇಕಣ್ಣ ಸಾಕ್ಬೇಕು, ಅವರು ಹಳ್ಳಿಯವ್ರಿಗೆ ರಂಗಾಚಾರಿ ಉಂಡಿಯವ್ರವರು. ಆಗ ಅಲ್ಲೋಗಿ ಸೇರ್ಕೊಂಡ್ರೆ ಅಣ್ಣ ನನ್ನ ಮಗನಿಗೆ ಭಾರಿ ಆಸಾಗಣ ಆಡು ಕುರಿ ಜೊತೆಲೆ ಹೊಂಟೋಯ್ತೆ ಅಂತ ಅಂತು. ಅದು ಯಾವ ಸ್ಥಳಿಲ್ಲ ಅಂತ ಇರೋದು ಅವರು ನಂದು ಬಿಟ್ಟು. ಇದ್ರ ಮರಿ ಇಲ್ವಾ ಅದು ಇದ್ರ ಮರಿ? ಅದ್ರ ಮರಿ ನಿನ್ಗೆ ಹೇಳ್ತಿದ್ರೆ ಅರ್ಥ ಆಗಲ್ವಾ? ಇದ್ರ ಮರಿ ತಾನೆ ನೋಡು, ಆ ಕೆಂಚಿ ಇದುವೇ ಇದ್ರ ಮರಿ, ಅದ್ ಬ್ಲ್ಯಾಕು, ಆ ಕರಿಗೆಗಳು ಇದ್ರ ಮರಿಗಳು. ಅದು ಇವೆರಡು ಒಂದೇ ತರ ಐತೆ ಮತ್ತೆ. ಅದೇ ನಾನು ಇಲ್ಲಿ ಕರ್ಗಿ ಇದು 3 ಹಾಕಿತ್ತು, ಒಂದು ಹೆಣ್ಣು ಮರಿನೂ ಸೇರ್ಸಿ ಹಾಕಿತ್ತು. ಅದು ಕೊಟ್ಬಿಟ್ಟು ಅಂತ ಒಟ್ಟಿಗೆ ಹಾಕಿತ್ತ? 3 ಮರಿ ಹಾಕಿತ್ತು. ನಿನ್ನ ಹೆಸರೇನಿಲ್ಲ ಮಗ? ಅಶಿತ್ ಅಂತ. ಹರ್ಷಿತಾ ಅಂತ. ಓದ್ತಿದ್ಯಾ? ಇಲ್ಲ, SLC ಬಿಟ್ಬಿಟ್ಟೆ. ಏನ್ ಮಾಡ್ತಿದ್ದೆ? ನಮ್ಮ ಜೊತೆ ಕೆಲ್ಸಕ್ಕೆ ಬರ್ತಾವನೆ. ಕೆಲ್ಸಕ್ಕೆ ಹೋಯ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಯ್ತಿದ್ಯಾ? ನಿಮ್ಮ ಕ್ಯಾಸ್ಟ್ಯಾ? ನಮ್ಗೆ ಇಷ್ಟ ರಿಲೇಷನ್ನೇ, ದೂರದ ರಿಲೇಷನ್. ಎಷ್ಟು ಹೆಂಗ್ ಕಟ್ತಾ ಇದೆ ಮರಿ? ಸುಮಾರು ಕಟ್ರೆ ಸಾಕು, ಇದನ್ನು ಕಿತ್ಬೋದು. ನನಗೆ ಗೊತ್ತಿಲ್ಲ ಹೆಂಗ್ ಕೆಲಸ ಕಲೀಲಿ. ಕೆಲಸ ಈಗ ಹೇಳಿ. ಪಡೋರಲ್ಲಿ ಒಂದು ಇದು ಮುಗಿಸ್ದೆ. PG ಇತ್ತು, ಮಾಮೂಲಿ PG, ಲೇಡೀಸ್ PG ಹಾಸ್ಪಿಟಲ್ 6 ಮನೆ ಇತ್ತು, ಅದನ್ನು ಮುಗಿಸ್ತೀವಿ. ಈಗ ಅವ್ರ ಓನರ್ ಮನೆ ಮಾಡ್ತಾ ಇದ್ದೀವಿ. ಇವತ್ತು ಈ ಶೀಟ್ ಎಲ್ಲ ಇಳಿಸ್ಬಿಟ್ಟು ಬಂದು ಒಂದು 34 ಶೀಟು. ಅದಕ್ಕೆ ಹೋಗೋತ್ತಿಗೆ ಅಂದ್ಬಿಟ್ಟು ನಾನು ಅವರು ಅಲ್ಲಿ ಶೀಟ್ ಇಳಿಸ್ಬಿಟ್ಟು ಬಂದರು. ನಾನು ಮನೇಲಿ ಇದೇನೋ ಪಾಪು ಮಾದೇ ನಮ್ಮ ಇವ್ರದ್ದು ಮರಿ. ಅಂಕಲ್ ಸುಮ್ರು. ಅಂಕಲ್ ಲಿ ಮರಿ. ಓ ಯಾಕೋ ಅಳ್ಬಾರ್ದು. ಲಿಲ್ಲಿ ಅಲ್ಲಿ ಯಾರ ಮನೆ? ಯಾರಿಲ್ಲ ಬಾ. ಇಲ್ಲಿ ಕುರಿಮರಿಗಳು ಚೆನ್ನಾಗವ ಅಲ್ವಾ? ಸುಮ್ರಲ್ಲ. ಅಯ್ಯೋ ಯಾರೋ ಹೊಸ ಮಕ್ಕ ಅಂತ. ಇಲ್ಲಕ ಸುಮ್ಮಲ್ಲ, ಇಲ್ಲಕ ಸುಮ್ರು. ಇಲ್ಲಕ ಒಂದ್ ದಿವ್ಸ ನೋಡ್ಬಿಟ್ರೆ ಬರ್ತಾ ಇರ್ತಾನೆ. ಒಂದ್ ದಿವ್ಸ ನಾಲಿಸ್ಕೊಳ್ಳೋಕ್ಕೆ ಯಾವಾಗಲೂ ಇಲ್ಲೇ ಬರೋದು. ಅಜ್ಜಿ, ಮಗಳು, ಮೊಮ್ಮಗಳು. ಪಾಪ ಕೆಂಚಿ ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತು. ಸರಿ ಬಿಡು. ಅಲ್ಲಿ ನಬ್ಬಿದ ಕೇಳಕ್ಕೆ ಪಕ್ಕದ ಮನೆಗೆ ಕೊಟ್ಟಿರೋದು, ರೋಡ್ ಪಕ್ಕದ ಮನೆಗೆ. ನಾ ಎಲ್ಲ ಮಾರ್ಗಿರ್ಬಿಟ್ರೆ ಅನ್ಕೋಬಿಟ್ಟೆ. ಕೊಟ್ಬಿಡು, ದುಡ್ಡಿಗೆ ಕೊಟ್ಬಿಟ್ಟು. ಎಷ್ಟು ಕೊಟ್ಬಿಟ್ರೆ? ಅದು 26,000 ಕೊಟ್ಬಿಟ್ಟು. ಓ ಬನ್ನ ನಮ್ಮ ಕಾಂತಣ. ಈ 3ನೇ ತಿಂಗಳಲ್ಲಿ ಇದು 9 ತಿಂಗಳಾಯ್ತು. 2 ತಿಂಗಳು ಕೆಲಸ ಕೈ ಹಾಕಿದ್ಮೇಲೆ 2 ತಿಂಗಳು ಕೆಲಸ ತೀರೋಯ್ತು. ನಾವು ಬಂದು ಜಲ್ದಿ ಮುಗಿಸ್ಕೊಟ್ವಿ, ಅದಕ್ಕಿಂತ ಮುಂಚೆ ನಡೀತಿತ್ತಲ್ಲ ಕೆಲಸ. ಅಲ್ಲ, ನಿಮ್ ಕೆಲಸ, ನಮ್ಮ ಕೆಲಸದ. ನೀವು ಬಂದ್ಮೇಲೆ ಎಲ್ಲ ಕೈ ಹಾಕಿದ್ದು. ಅದೇ ಒಂದ್ ದಿವಸ ನಿಮ್ ಚಿಕ್ಕಪ್ಪ, ಅದೇ ಚಂದ್ರಣ್ಣ, ಅವನು ನಿಮ್ಮ ತಾತ, ನಮ್ಮ ಯೋಗಣ್ಣ ಚಿಕ್ಕಪ್ಪ, ಅವರು ಒಂದ್ ದಿವಸ ಇದಂಟಿಸಿದ್ರು. ಕಾರ್ಮಿಕ ಎಣಿಸ್ಬಿಟ್ಟು ಬಿಟ್ಟಿದ್ರು. ಆಮೇಲೆ ರವಿ, ಸಿದ್ದಪ್ಪ, ನೀನು ಪಂಚಿಂಗ್ನೇ ಮಾಡಿದವರು. ಕೆಲಸ ಒಟ್ಟ ಫಿನಿಶಿಂಗ್ ನಿಮ್ದೇ ಬಂದದ್ದು, ನಿಮ್ದೇ ಮಾಡಿದ್ರು. ಅವ್ರು ಲೆಕ್ಕಕ್ಕಿಲ್ಲ. ಚಂದ್ರಣ್ಣ ಅದೊಂಥರ ಕ್ಯಾಣ ಮಾಡ್ಕೊಯ್ತು ಪಂಚಿಂಗ್ ನೊಂದಿಗೆ. ನಾವ್ ಹೆಂಗಿದ್ದವು ಅವತ್ತಿಂದ ಇವತ್ತುವರೆಗೂ? 1 ವರ್ಷ ಆಗಿರೋದ್ ನಾವು ಕೆಲಸ ಮುಗಿಸಿ ಇಲ್ಲಿ ಇವಾಗ್ಲೂ ಬಂದ್ರೆ ಹೆಂಗೆ ಇದ್ ಮಾಡ್ತಾರೆ ಎಲ್ಲ ಕಲ್ಲ ಹಿಂದಕ್ಕಲ್ಲೇ. ಹಂಗಿರೋದಕ್ಕೆ ಒಂದು ಸ್ವಂತ ಸಂಬಂಧದಂಗೆ ಒಂದು ಪರಿಚಯ ಅಂದಮೇಲೆ ಯಾರೇ ಆಗಲಿ ನಾನು ಅದೇ ಥರ ಹೊಸ ಕೊನೆವರೆಗೂ ಇರ್ತದಲ್ಲ ಇದು. ಮುನ್ನಳ್ಳಿಲಿ ನಮ್ಮ ಅಕ್ಕ ಮತ್ತೆ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋಗ್ತಿದೀವಿ. ಬನ್ನಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಕ್ಸಾಮ್ಗೆಲ್ಲ ಕಲ್ತ್ಕೊತಿದ್ಯಾ? ಇಂಗ್ಲಿಷ್. ಹಾಂ, ಇಂಗ್ಲೀಷ್. ಎಲ್ಲಿ ನಿಮ್ಮಪ್ಪ ಬತ್ತಾ ಬಂದಿಲ್ಲ? ಜಲ್ 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 ಅಂತ
ಇದೇ ನಮ್ಮ ಅಕ್ಕನ ಮನೆ. ಎಲ್ಲ ನೀವು ಮಮ್ಮಿ ಮಕ್ಕನೇ ತೋರಿಸ್ತಿಲ್ವಲ್ಲ? ನಾನೇನ್ ಮಕ್ಕ ತೊಳೆದಿದ್ದೀನ ಹಂಗೆ ಬಂದಿದ್ದೀನಿ. ನೀನ್ಲ ಇದು ಇದು ಇವರು ಅಕ್ಕ ತಮ್ಮ ಫೋಟೋ ಮುಡಿಸ್ಬಿಡಿವ್ರ. ಚೆನ್ನಾಗಿದೆ. ಹಾ ಬಾ ಕವಿತಾ ಆಂಟಿ ಏನದ ಕಮಲಾ ಆಂಟಿನಾ? ಕಮಲಾಕ್ಕ ಅವ್ರ ಮನೆ ಎದುರುಗಡೆ ಅವನಲ್ಲ, ಕಮಲಾಕ್ಕ ಅವ್ರ ಮನೆ ಎದುರುಗಡೆ ಅವನಲ್ಲ. ಸೂರ್ಯ ಚೆನ್ನಾಗಿ ಕಾಣಿಸ್ತಾನೆ ಅಲ್ಲ ಅಣ್ಣ? ಸೂರ್ಯ ಸೂರ್ಯಕ್ಕ ನಾನು ಹೇಳಿದ್ದು ನಾನು ಕಬ್ಬನ್ ಗದ್ದೆ. ಗೈಸ್ ನಾವು ಇವಾಗ ನುಗ್ಗೆ ಸೊಪ್ಪು ಕಿತ್ಕೊಳ್ಳೋದಕ್ಕೆ ಹೋಗ್ತಾ ಇದೀವಿ ಗದ್ದೆಗ. ಇವಾಗ ನಾಟಿ ಹಾಕೋರು ಅನ್ಸ್ತದೆ ಇಲ್ಲಿ. ನುಗ್ಗೆ ಸೊಪ್ಪು ಇಲ್ಲಿ ಎಲ್ಲ ಕೈ ತಗೊಂಡ್ಬಿಟ್ಟವ್ರೆ. ನುಗ್ಗೆ ಸೊಪ್ಪಿಗೆ ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀನಿ ಅಲ್ಲೋನ. ಯಾಕ್ಲ ಅಲ್ಲಿ ತೋರಿಸಿಲಿ ಬರೀಲಿ ಏನೋ ನಿನ್ನ ಅಲ್ಲ ಲವ್ ಬರೀಲಿ. ಏನಾಯ್ತು ಅಲ್ಲೋ ಈಯನ್ನ ನುಗ್ಗೆ ಸೊಪ್ಪು ನೀಟಾಗಿ ಇದನ್ನ ಒಣಗಿಸ್ಬಿಟ್ಟು ಪುಡಿ ಮಾಡಬೇಕು. ಕತ್ತೆ ಸೂರ್ಯ ನುಗ್ಗೆ ಸೊಪ್ಪು ಕಿತ್ಕೊಳಕ್ಕೆ ಎಷ್ಟು ದೊಡ್ಡದಾಗೈತೆ ಮರ. ನುಗ್ಗೆ ಸೊಪ್ಪು ಇಲ್ವಲ್ಲ ಅನ್ನ. ನುಗ್ಗೆಕಾಯಿ ಸೊಪ್ಪು, ನುಗ್ಗೆಕಾಯಿ ಇಲ್ಲ ಅಲ್ವಾ? ಅಲ್ಲಿ ಯಾವುದೋ ಒಂದೇ ಒಂದು ತುದಿಯಲ್ಲಿ ಮಾತಾಡ್ತೈತೆ. ನುಗ್ಗೆ ಸೊಪ್ಪು ಕಿತ್ಕೊಂಡಾಯ್ತು. ಇವಾಗ ಕರಿಬೇವಿನ ಸೊಪ್ಪು ಕಿತ್ಕೊಂಡು ಮಾಡಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೀರಾ. ಸುಮ್ಮನೆ ಇದು ಚಿಗುರಲ್ವಾ? ಇದು ಕಿತ್ಬಾರ್ದಲ್ವಾ? ಘಮ ಸಾಕ್ಬಿಡಿ ಎಲ್ಲ ಏನಕ್ಕೆ ಮೇಲೆ ಬೈಕ್ ಇಟ್ಕೊಂಡಾರ ಆಮೇಲೆ. ಹಾಂ ಎಷ್ಟು ಕಮ್ಮಿ ಕೊಡ್ತಾರೆ. ಅದನ್ನೇ ಫ್ರೆಶ್ ಮಾಲು. ನಿಮ್ಗೆ ಯಾರಿಗಾರು ಬೇಕಂದರೆ ಬನ್ನೂರಿಗೆ ಬನ್ನಿ. ನುಗ್ಗೆ ಸೊಪ್ಪು ಮತ್ತು ಇಷ್ಟು ಕರಿಬೇವಿನ ಸೊಪ್ಪು ನಮ್ಮ ಮೈಸೂರಲ್ಲಿ ಇಸ್ಕೊತೀನಿ ಏನಂದರೆ ಒಂದು 100-150 ರೂಪಾಯಿ ಕೇಳೋರು. ಫ್ರೆಶ್ಶು ಅಲ್ವಾನ ಕೂತಿರೋದು. ಏನನ ಇದು ಹಿಂಗೈತೆ ಜಾಗ? ಯಾವ ಸೊಪ್ಪು ನನಗಂತೂ ಏನೂ ಗೊತ್ತಿಲ್ಲ. ಸಬ್ಸಿಗೆ ಸೊಪ್ಪು ಇದೇನಿದು ಹುಲ್ ಕುಯ್ಕೊಳಕ್ಕೆ ಬಂದಿರೋದಾ? ಜಾಸ್ತಿ ಬೆಳಕೌಟ್ ಐತೆ ನೋಡಿದೆ. ಸಬ್ಸಿಗೆ ಇದು ನೋಡಿಲಿ. ಇದು ಏನೋ ಮಾಡ್ತಾರಲ್ಲ ಇದರಲ್ಲಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಅಲ್ವಾ ಸಾಂಬಾರು. ಇದು ಇವ್ರದ್ದೇನಾ ಜಾಗ ಅವಲ್ಲ? ಬೇರೆಯವ್ರು ಮಾಡ್ಕೊಂಡ್ರೆ ಇದು ಕಬ್ಬು ಇಲ್ವಲ್ಲ? ಕಬ್ಬುಂದೇ ಅದು ಬರೀ ಅಲ್ಲ, ಕಬ್ಬು ಇನ್ನೂ ಇದಾಗಿಲ್ವಲ್ಲ? ಅದೇ ಬಲ್ತಿಲ್ವಲ್ಲ? ಬಲ್ತೈತಾ? ಹಾಂ ಅದೇ ಗಿಣ್ಣ ಆಯ್ತಲ್ಲ ತೋರ್ಸು. ಇದ್ರೊಳಗಡೆ ಅದ್ರೊಳಗಾರೆ ಇಲ್ಲ ಅಣ್ಣ, ಅಲ್ಲಿ ಐತೆ. ಯಾವ ಸೊಪ್ಪು ಇದು? ಸಬ್ಸಿಗೆ ಸೊಪ್ಪು. ಬೋಂಡ ಮಾಡ್ತಾರಲ್ಲ ಅತ್ತಾನೆ ಸಬ್ಸಿಗೆ. ಇದಿದೆ ಇದು ಯಾವುದು? ಇದು ಸಬ್ಸಿಗೆ. ಅದೆಲ್ಲ ಇವೆಲ್ಲ ಸಬ್ಸಿಗೆ ಸೊಪ್ಪು. ಸೊಪ್ಪನ್ನು ಬೋಂಡ ಮಾಡ್ಕೊಂಡು ತಿಂತಾರಲ್ಲ ಅದೇ ಸಬ್ಸಿಗೆ. ಗಮ್ಮಂತೈತೆ ಅಲ್ಲನಾ? ಬೆಳಗ್ಗೆ ಬರ್ಬೇಕಿತ್ತು, ವಿಡಿಯೋ ಮಾಡಕ್ಕೆ ಚೆನ್ನಾಗಿತ್ತು ಎಲ್ಲ. ನವಿಲ್ ಬರ್ಬೇಕಾಯ್ತು, ಬಂದಿಲ್ಲ ಇನ್ನು. ಹಾಂ ಬರ್ಬೇಕು, ನವಿಲು ಬರ್ತಾವ.
ಇಲ್ಲಿಗೆ ಬತ್ತು ಇಲ್ಲಿ ಹ್ಞೂ ಹಿಂಗೆ ಈ ಥರ ಆರಾಮಾಗಿ ಐತೆ ನಮ್ಮ ಏರಿಯಾ ಈ ಥರ ಇಲ್ಲ ಆಗೋದು. ಸೈಲೆಂಟಾಗಿ. ಹೈ ಕಯ್ಯ ಪಿಯ ಜಗಳ ಆಯ್ತಲ್ಲ ಈ ಸಲ ನಮ್ಮ ಉದಯಗಿರಿ ಹತ್ರ. ಹ್ಞೂ ಏನಾಯಿತು? ಅಯ್ಯ ಏನೇನೋ ಅವರು ಜಗಳಗಳು ಆಡ್ಕೊಂಡು ಹೋದ್ರು. ಏನೋ ನಿನ್ನ ಹೆಸರು? ಹರ್ಷಿತ್. ಆ ಹರ್ಷಿತ್. ಲೋ ಇವನು ಹರ್ಷಿತ್ ಕಣ ಇವನು. ನಿನ್ನ ಹೆಸರು ಹೇಳ. ಹರ್ಷಿತ್ ಅದೇ ನನ್ನ ಹೆಸರು. ಅಲ್ಲ ಗಿಣಿ ಮರಿ. ಚಿರಂಜೀವಿ ಸರ್ಜಾ ಹರ್ಷಿತ್ ಅಂತವನೇ. ಹರ್ಷಿತ್ ತಾನೇ ಇದ್ದ. ಹರ್ಷಿತ್. ನಾವು ಕರೆಯೋದು ಹರ್ಷಿತ್ತು. ನೀನ್ ಕರೆಯೋದೇನೋ ಹೆಸರು ಎಲ್ಲ? ಏನಂತ ಕರೆಯೋದು ನಿನಗೆ? ಚಿರು ಮನೇಲೆಲ್ಲ. ಚಿರು ಮತ್ತೆ ಹರ್ಷಿತ್ ಅಂತಿದ್ಯಾ? ಸ್ಕೂಲಲ್ಲೆಲ್ಲ ಕರೀತಾರೆ. ಮತ್ತೆ ಇವನ ಹೆಸರೇನು? ಹರ್ಷಿತ್ ಅಣ್ಣ. ಮತ್ತೆ ನೀನು ಹರ್ಷಿತ್ ತಮ್ಮನ? ಮತ್ತೆ ಈ ಸೊಪ್ಸಿಗೆ ಸೊಪ್ಪು ತಿಂತವಾ? ಎಲ್ಲ ತಿಂತವ. ನಾವೇ ತಿಂತೀವಿ, ಮನುಷ್ಯರೇ ಅದು ತಿನ್ನೋದು. ಹ್ಞೂ ಸ್ವಲ್ಪ ಕಿತ್ಕೊಂಡು ಹೋಯ್ತಾರೆ, ಕುರಿ ಮರಿಗಳಿಗೆ ಹಾಕ್ತಾರೆ. ಈ ಥರ ಕುಯ್ಯೋದು. ಅಲ್ಲೇನ ಚಿರು ಯಾವ್ಯಾವ ಎಕ್ಸಾಮ್ ಬರ್ದ? ಯಾವ್ದು? ಗಣಿತ, ಕನ್ನಡ. ನೆಕ್ಸ್ಟು ಇಂಗ್ಲೀಷ್ ನೋಡ. ಇಂಗ್ಲೀಷು ಬರೀತೀಯಾ? ಎಷ್ಟು ಬರೀತೀಯಾ? ಏ ಏ ಅಲ್ಲ, 100ಕ್ಕೆ ಎಷ್ಟು ಮಾರ್ಕ್ಸ್ ತೆಗಿತೀಯಾ? 100ಕ್ಕೆ 100. 100ಕ್ಕೆ ಒಂದು ಕಮ್ಮಿ ಆಗ್ಬಿಟ್ರೆ ಏನು ಏನು? ಕಮ್ಮಿ ಆದ್ರೆ ನಮ್ಮ ಟೀಚರ್ ಒಂದು ಕೊಡ್ತಾರೆ. ನೋಡ್ತೀನಿ ಕಳ್ಳ ಹಂಗಾರೆ 100ಕ್ಕೆ 100 ತೆಗಿತೀಯ ಅಂತ. ಯಾವುದು ಇದು ಸೊಪ್ಪು? ಸಬ್ಸಿಗೆ ಅಲ್ಲೆಲ್ಲ ಫುಲ್ಲು ಅದು ಮಿಕ್ಸಿಂಗ್ ಆಗ್ಬಿಡೈತೆ. ಅಂತ ಇದು ಮಿಕ್ಸಿಂಗ್ ಇಲ್ಲ. ರೈಟ್ ಇಲ್ಲ ಅಂದರೆ ಇದನ್ನು ಕೀಳಲ್ಲ ತೆಗಿ, ಹುಟ್ಟಾಕ್ತಾರೆ ತೆಗಿ. ರೈಟು ಹಾಂ ಈಗೇನಿಲ್ಲ ಇದಕ್ಕೆ ರೈಟು. ಒಂದು 2 ರೂಪಾಯಿ ಹೋದ್ರ ಕಿಳೋರ್ಗೊಂದು 50 ಪೈಸೆ ಇತ್ತು, ಹೋಗೋರ್ಗೊಂದು 20 ಪೈಸೆ ಆಟೋಗ. ಇವ್ರೇನು ಮಾಡಬೇಕು ಅಂದರೆ ಬೆಳೆದಿದ್ದನ್ನ ಇವರೇ ಮಾಡಬೇಕು. ಬಂದು ಬೆಳಿಬೇಡ್ದ ಇವರು. ಈಗ ರಾತ್ರಿ 2 ಗಂಟೆಗೆ ಹೋಯ್ತಾರ, ನಿದ್ದೆ ಇಲ್ಲ ಏನಿಲ್ಲ. ನಿದ್ದೆ ಇಲ್ಲ, ಕಾಯ್ಕೊಂಡಿರ್ತಾರೆ. ಬೆಲೆನೂ ಸಿಗಲ್ಲ, ಒಳ್ಳೆ ರೇಟು ಸಿಗಲ್ಲ ಪಾಪ ಅಲ್ವಾ? ಏನು ಮಾಡೋಕ್ಕಾಗಲ್ಲ ಅಲ್ವಾನ? ಇನ್ನು ನೆಕ್ಸ್ಟು ನಮ್ಮೂರಿಗೆ ಹೋಗ್ಬಿಟ್ಟು ಕಾಂತಣ್ಣ ಮೊಟ್ಟೆ ಹೇಳಿದ್ದೀನಿ, ಮೊಟ್ಟೆ ಎಸ್ಕೋಬೇಕೀಗ ಹೋಗ್ಬಿಟ್ಟು. ಭಾನುವಾರ ಬಂದರೆ ಭಾನುವಾರ ಇಸ್ಕೊಡ್ತೀನಿ ಅಂತವನ್ನೇ ಏನು ಮೊಟ್ಟೆನ. ಅದಕ್ಕೆ ಆಗಲ್ಲ ಭಾನುವಾರ ಬರೋಕ್ಕೆ, ನಾಳೆ ಬಾ ಅನ್ನ. ಪಾಪ ಸಬ್ಸಿಗೆ ಸೊಪ್ಪು ಕಟ್ಕೋಬೇಕಿತ್ತು ಇದನ್ನು ನೀಟಾಗಿ. ಮುಗೀತು ಎಲ್ಲ, ಹೋಗೋಣ ಬನ್ನಿ. ಹೋಗೋದಾನ? ಸೊ ಗೈಸ್ ಫೈನಲಿ ನುಗ್ಗೆ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪು. ಸಬ್ಸಿಗೆ ಅಲ್ಲೇ ಕುಯ್ಕೊಡಿ ಸಿಗಪ್ಪ. ಸಬ್ಸಿಗೆ ಸೊಪ್ಪು ಇಷ್ಟೈತೆ. ಆಮೇಲೆ ಒಂದು 4 ಲೀಟ್ರು ಹಸಿ ಹಾಲು. ಒಂದು 4 ಲೀಟ್ರ್ ಐತೆ. 4 ಬೆಣ್ಣೆ ತೆಗೆದು ಬಿಡು ಮಮ್ಮಿ ಇದ್ರಲ್ಲಿ. ಬೆಣ್ಣೆ ಬೇರೆ ತೆಗಿಯೋದ್ರಲ್ಲಿ. ಸೊ ಫೈನಲಿ ಇವತ್ತಿನ ಬ್ಲಾಗ್ ಹೀಗಾಗಿತ್ತು. ಎಲ್ಲ ತೋರಿಸಿದ್ದೀನಿ ನಿಮಗೆ. ನುಗ್ಗೆಕಾಯಿ ಹಂಗೆ ಬರೀ 10 ರೂಪಾಯಿ ಒಂದು ಕಟ್ಟು ಅಷ್ಟೇ ನುಗ್ಗೆಕಾಯಿ ಅಲ್ಲಿ ಆ ಊರಲ್ಲಿ. ಅದೇ ನಮ್ಮೂರಲ್ಲಾದರೆ ಇದಕ್ಕೆ ತಗೋತಾರಲ್ಲ ಒಮ್ಮೆ. ಎಷ್ಟು ತಗೋತಾರೆ? 3 ರೂಪಾಯಿ ನಿಮ್ಮಪ್ಪ. ಆಮೇಲೆ ಕರ್ಬೇವಿನ ಸೊಪ್ಪು ಇಷ್ಟೇನಾರ ಕಟ್ಟು ಎಷ್ಟು? ಒಂದು ಕಟ್ಟಿಗೆ 5 ರೂಪಾಯಿ ಅಂದರೆ ಸುಮಾರು ಕಟ್ಟೈತೆ.
ಫ್ರೆಶ್ಶು ಅಲ್ಲೇ ಕಿತ್ಕೊಂಡು ಮಾಡಿ ತೋರಿಸಿದ್ ನಾನು ನಿಮಗೆ. ಈ ಕಟ್ಟೆನಾರು ತಗೋತೀನಿ ಅಂದಿದ್ರೆ ಇಲ್ಲಿ ಒಂದು 100 ರೂಪಾಯಿ 150 ರೂಪಾಯಿ. ಅದಕ್ಕೆ ಹಳ್ಳಿ ಲೈಫೇ ಬೆಸ್ಟು. ನಾವು ಅದಕ್ಕೆ ಹಳ್ಳಿಗೆ ಹೊಟ್ಟೋಗ್ಬಿಡುವ ಅಂದ್ಕೊಂಡಿದ್ದೀವಿ. ಹಳ್ಳಿ ಹುಡುಗಿ ಬರೋ ಹಳ್ಳಿ ಹುಡುಗಿ ಕೊಟ್ಟರೆ ಆರಾಮಾಗಿ ಮಾಡ್ಕೊತೀನಿ. ನಮ್ಮ ಚಿಕ್ಕಮ್ಮ ಅಲ್ಲ ಅಕ್ಕ, ಚಿಕ್ಕಪ್ಪ ಚಿಕ್ಕವ್ವ. ಕುಂಬಳಕಾಯಿ ಪಲ್ಯ ತಿನ್ನದ ಬನ್ನಿ ಫ್ರೆಂಡ್ಸ್. ದೋಸೆ ಕುಂಬಳಕಾಯಿ ಪಲ್ಯ ಮಾಡ್ಕೊಡ್ತದ ನಮ್ಮ. ಸೊ ಇವತ್ತಿನ ವ್ಲಾಗ್ ಹೀಗಾಗಿತ್ತು, ಎಲ್ಲಾನು ತೋರಿಸಿದ್ದೀನಿ ಅನಿಸುತ್ತೆ. ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ಲು, ನನ್ನ ಹಳೆ ಯೂಟ್ಯೂಬ್ ಚಾನಲ್ ಅಂತ ಹೊಗೆ ಆಯಿತು. ದಯವಿಟ್ಟು ಈ ವಿಡಿಯೋನ ಯಾರು ನೋಡಿದ್ದೀರೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತುಂಬ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾರೆ ಮರಿಬೇಡಿ. ಹೆಚ್ಚಿನ ವಿಡಿಯೋಗಳಿಗೆ ಇನ್ನೂ ಮಾಡ್ತಾ ಇರ್ತೀನಿ ವ್ಲಾಗು. ಇದು ಮೊದಲನೇ ವ್ಲಾಗ್ ಆಗಿದೆ. ಸೊ NRM ಇಂಟೀರಿಯರ್ ಸ್ಟೈಲ್, ನಾನು ಹಳೆ ಅಕೌಂಟು NRM ಇಂಟೀರಿಯರ್ಸ್ ಕನ್ನಡಿಗ ಹೋಯ್ತು ನನ್ನ ಅಕೌಂಟು, ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇನ್ಮೇಲಾದರೂ ನೋಡಿಕೊಂಡು ವೀಡಿಯೋವನ್ನು ಮಾಡಿ, ಗೊತ್ತಿಲ್ಲದೆ ವೀಡಿಯೋ ಮಾಡಿಬಿಟ್ಟು ಪೋಸ್ಟ್ ಮಾಡಿಬಿಟ್ಟು ಹೋಯ್ತು ನನ್ನ ಅಕೌಂಟು. ಒಂದು 3 ಸಲ ಅಲ್ಲ 4 ಸಲಿನಾದ್ರು ಚೆಕ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಹಾಕೋದನ್ನು ಮರಿಬೇಡಿ. ಓಕೆ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್.